Hi, Namaskara. Welcome back to my channel Kalyona Anytime. Learn simple and speak simple. Please do like, share and subscribe, and do not forget to click on the bell icon. Well, let's start today's class. Today we are going to learn simple tricks and rules to understand singular and plural. ನೀವೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿರ್ತೀರಾ. We have discussed nouns ಹೇಗೆ ವರ್ಕ್ ಆಗುತ್ತೆ, ಯಾವುದನ್ನು ನೌನ್ ಅಂತೀವಿ. ಆ್ಯಂಡ್ ಐ ಹ್ಯಾಡ್ ಆಲ್ಸೋ ಟೋಲ್ಡ್ ಯು ದ್ಯಾಟ್ ನೌನ್ಸಲ್ಲಿ ಮಾತ್ರ ಸಿಂಗುಲರ್ ಪ್ಲೂರಲ್ ಬರುತ್ತೆ ಆ್ಯಂಡ್ ಜೆಂಡರ್ ಬರುತ್ತೆ. ಸೊ ಟುಡೇ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಚೇಂಜ್ ಅ ಸಿಂಗುಲರ್ ನೌನ್ ಟು ಪ್ಲೂರಲ್ ನೌನ್. I will tell you the simple methods and these are the general rules that you have to follow. Before we start, please have a notepad and a pen handy. Hope you are ready and let's start today's class. The topic is just 4 simple rules to understand singular and plural. Here we go. While we understand the singular and plurals in noun, we need to know few things like singular is always referred to one. ಹೆಸರಲ್ಲೇ ಹೇಳಿದಾಗೆ single means it is always one. And it can be anything. It can be an object, it can be a person, thing, animal, place. Anything you name is a noun and that will have a number to it. ಈಗ ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ವಿಡಿಯೋಲಿ ಬುಕ್ ಅಂತೀವಿ, ಬುಕ್ಸ್ ಅಂತೀವಿ, ಪೆನ್, ಪೆನ್ಸ್, ಕಾರ್ಡ್ಸ್ ಈ ಥರ ನಂಬರ್ಸ್ ಇರುತ್ತೆ, ಒಂದು ಅಥವಾ ಜಾಸ್ತಿ. ಇದನ್ನು ನಾವು ಸಿಂಗುಲರ್ ಪ್ಲೂರಲ್ ಅಂತೀವಿ. ಸೊ ರಿಮೆಂಬರ್, ಸಿಂಗುಲರ್ ಇಸ್ ಆಲ್ವೇಸ್ ರೆಫರ್ಡ್ ಟು ಒನ್ and it is always used in common noun. ಈ ಸಿಂಗುಲರ್ ಪ್ಲೂರಲ್ ಅನ್ನೋದು ಕಾಮನ್ ನೌನಿಗೆ ಮಾತ್ರ ಬರುತ್ತೆ. ಇದನ್ನು ನಾವು ಪ್ರಾಪರ್ ನೌನಲ್ಲಿ ಯೂಸ್ ಮಾಡಲ್ಲ. ಯಾರ್ದಾದ್ರೂ ಹೆಸರು, ವ್ಯಕ್ತಿಯ ಹೆಸರು, ರೂಪ, ರಾಧಾ, ರಾಮ ಈ ಥರ ವ್ಯಕ್ತಿಯ ಹೆಸರಿಗೆ ನಾವು ಪ್ಲೂರಲ್ ನೌನ್ ಮಾಡಲ್ಲ. ಪ್ಲೇಸ್ ನೇಮ್, ಬ್ಯಾಂಗ್ಳೂರ್, ಮೈಸೂರು, ಡೆಲ್ಲಿ ಇದಕ್ಕೆ ನಾವು ಪ್ಲೂರಲ್ ಮಾಡೋಕ್ಕೆ ಆಗಲ್ಲ. ಸೊ ಎನಿಥಿಂಗ್ ವಿಚ್ ಇಸ್ ಪ್ರಾಪರ್, ಆ ಒಂದು ವ್ಯಕ್ತಿ ಅಥವಾ ಆ ಒಂದು ವಸ್ತು ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋ ಹೆಸರಿಗೆ ನಾವು ಪ್ಲೂರಲ್ ಮಾಡೋಕ್ಕಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಬಿಸಿಬೇಳೆ ಬಾತ್, ನಾವು ನಂಬರ್ ಆಫ್ ಪ್ಲೇಟ್ಸ್ನ ಕೌಂಟ್ ಮಾಡ್ಬೋದು. ದೇರ್ ಆರ್ 5 ಪ್ಲೇಟ್ಸ್ ಆಫ್ ಬಿಸಿಬೇಳೆ ಬಾತ್, ಬಟ್ ಆ ಬಿಸಿಬೇಳೆ ಬಾತ್ ಅನ್ನೋದು ಪ್ರಾಪರ್ ನೌನ್, ಅದಕ್ಕೆ ನಾವು ಪ್ಲೂರಲ್ ಮಾಡೋಕ್ಕೆ ಆಗಲ್ಲ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್, ಯಾಕೆ ಪ್ಲೂರಲ್ ಮಾಡೋಕ್ಕಾಗಲ್ಲ ಪ್ರಾಪರ್ ನೌನ್ಸ್ನ. ಆಲ್ ರೈಟ್, ಮೂವಿಂಗ್ ಆನ್. ಆಲ್ವೇಸ್ ಯೂಸ್ ಎ ಆರ್ ಆ್ಯನ್ ಬಿಫೋರ್ ಎ ಸಿಂಗುಲರ್ ನೌನ್. ಇದು ನಾನು ನಿಮಗೆ ಇನ್ನೂ ಎಲಾಬ್ರೇಟ್ ಆಗಿ ಡೀಟೇಲ್ಡ್ ಆಗಿ ಆರ್ಟಿಕಲ್ಸ್ ಟಾಪಿಕ್ ತಗೊಂಡಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ರಿಮೆಂಬರ್, ಸಿಂಗಲ್ ಇದ್ದಾಗ ಮಾತ್ರ ನಾವು ಎ ಅಥವಾ ಆ್ಯನ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಗಿವ್ ಮೀ ಅನ್ ಆ್ಯಪಲ್, ಗಿವ್ ಮೀ ಅ ಬುಕ್, ಐ ವಿಲ್ ಗಿವ್ ಯು ಅ ಕಾರ್, ಶಿ ಹ್ಯಾಸ್ ಅ ಬಂಗ್ಲಾ ಈ ಥರ. ಐ ಈಟ್ ಅನ್ ಐಸ್ ಕ್ರೀಮ್, ಕೆಲವು ಕಡೆ ಆ್ಯನ್ ಬರುತ್ತೆ, ಕೆಲವು ಕಡೆ ಎ ಬರುತ್ತೆ. ಯಾಕೆ ಬರುತ್ತೆ? ದೆರ್ ಈಸ್ ಅಗೈನ್ ಎ ಸರ್ಟನ್ rule and certain formula or certain illustration that we have to follow. Okay, moving on. R is used before plural nouns. So plural ಗೆ ಮುಂಚೆ ನಾವು ಯಾವತ್ತು ಆರ್ ಹಾಕ್ತೀವಿ. ಅಂದರೆ ಅಲ್ಲಿ ಕೆಲವು ಬುಕ್ಗಳಿವೆ. ದೇರ್ ಆರ್ ಫ್ಯೂ ಬುಕ್ಸ್, ದೇರ್ ಆರ್ ಫ್ಯೂ ಬುಕ್ಸ್. ಆ ಫ್ಯೂ ಅನ್ನೋದು ನಾನು ನಂಬರ್ ಹೇಳ್ತಿಲ್ಲ ಎಷ್ಟು ಅಂತ, ಬಟ್ ಒಂದಕ್ಕಿಂತ ಜಾಸ್ತಿ ಇದೆ ಅಂತ. ಸೊ ಫ್ಯೂ ಅನ್ನೋದು ಕೂಡ ಪ್ಲೂರಲ್ಗೆ ಕನ್ಸಿಡರ್ ಆಗುತ್ತೆ. ಕೆಲವು ಬುಕ್ಗಳಿದೆ, ಎಷ್ಟಿದೆ ಅಂತ ಹೇಳ್ತಾ ಇಲ್ಲ, ಬಟ್ ದೇರ್ ಆರ್ ಫ್ಯೂ ಬುಕ್ಸ್. ಸೊ ಅಲ್ಲಿ ಆರ್ ಬರುತ್ತೆ. ಪ್ಲೂರಲ್ ಫಾರ್ಮ್ ಇಸ್ ಯೂಸ್ ಟು ರೆಫರ್ ಎನಿಥಿಂಗ್ ಮೋರ್ ದ್ಯಾನ್ ಒನ್. ಅಫ್ಕೋರ್ಸ್ ಸಿಂಗುಲರ್ ಒಂದು ಅಂತ ಹೇಳಿದಾಗ ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಪ್ಲೂರಲ್ ಅಂತ ಕರಿತೀವಿ. ಅಗೈನ್ ದಿಸ್ ರೆಫರ್ಸ್ ಟು ಎನಿ ಆಬ್ಜೆಕ್ಟ್, ಪರ್ಸನ್, ಥಿಂಗ್, ಆನಿಮಲ್ ಆರ್ ಅ ಪ್ಲೇಸ್. Proper nouns do not have singular or plural forms. ಇದನ್ನು ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Follow certain rules to change singular to plural. That is what we are going to learn today. And ಇದು ತುಂಬ ಸಿಂಪಲ್ ಟಾಪಿಕ್, ಬಟ್ ಈ ಒಂದು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ದೇರ್ ಆರ್ ಮೆನಿ ಮಿಸ್ಟೇಕ್ಸ್ ದಟ್ ವಿ ಮೇಕ್ ಇನ್ ಅವರ್ ಡೇ ಟು ಡೇ ಲೈಫ್. ಅಫ್ಕೋರ್ಸ್ ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್, ಬಟ್ ಇಟ್ ಈಸ್ ಗುಡ್ ಟು ನೋ ವಾಟ್ ಇಸ್ ದ ರೈಟ್ ಯೂಸೇಜ್. And that is what language is meant to be. Okay, so let's move on and learn the rules today. Rule number 1. Now when the noun ತಗೊಂಡಾಗ, common noun ತಗೊಂಡಾಗ, we have a word like mobile, box,
ಕ್ಯಾಮ್ರಾ, ಬ್ಯಾಂಗಲ್ಸ್, ಶೂಸ್, ಸಾಕ್ಸ್, ಬ್ಯಾಂಕ್, ಸ್ಕೂಲ್, ಈ ಥರ ಎಷ್ಟೊಂದು ವರ್ಡ್ಸ್ ಇರುತ್ತೆ. ಕೆಲವನ್ನ ನಾವು ಸಿಂಗುಲರ್ ಆಗಿ ಯೂಸ್ ಮಾಡ್ತೀವಿ, ಕೆಲವನ್ನ ನಾವು ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಸಿಂಗುಲರ್ ವರ್ಡ್ ಜೊತೆ ಯಾವ ವರ್ಡ್ ಹಾಕಿದ್ರೆ ಅದು ಪ್ಲೂರಲ್ ಆಗುತ್ತೆ ಅನ್ನೋದೇ ಸಿಂಗುಲರ್ ಇಂದ ಪ್ಲೂರಲ್ಗೆ ಚೇಂಜ್ ಮಾಡೋ ಒಂದು ಕಾನ್ಸೆಪ್ಟ್. ಸೊ ಇನ್ ದ್ಯಾಟ್ ರೂಲ್ ನಂಬರ್ 1 ಇಸ್ ವೆರಿ ಸಿಂಪಲ್. ವಾಟ್ ಎವರ್ ಇಸ್ ಯೋರ್ ವರ್ಡ್, ಜಸ್ಟ್ ಆ್ಯಡ್ ಎಸ್ ಟು ಇಟ್. ಫಾರ್ ಎಕ್ಸಾಂಪಲ್ ನೋಡಿ, ಡೋರ್ ಒಂದಿದ್ರೆ ಡೋರ್ ಅಂತೀವಿ, ಜಾಸ್ತಿ ಇದ್ರೆ ಡೋರ್ಸ್. ಯೂಶಲಿ ನಾವು ಒಂದು ಬಾಗಿಲನ್ನ ತೆಗೆಯಬೇಕಾದ್ರೆ ವಿ ಸೇ ಓಪನ್ ದ ಡೋರ್. ಬಟ್ ಎಲ್ಲ ಬಾಗಿಲುಗಳು ತೆಗೆದಿದೆ ಅಂದಾಗ ಡೋರ್ಸ್ ಆರ್ ಓಪನ್. ಸೊ ಇಟ್ ಇಸ್ ಸಿಂಗುಲರ್ ಡೋರ್, ಪ್ಲೂರಲ್ ಇಸ್ ಡೋರ್ಸ್. ನೆಕ್ಸ್ಟ್, ವಿಂಡೋ, ವಿಂಡೋಸ್, ಬುಕ್, ಬುಕ್ಸ್, ಕಂಪ್ಯೂಟರ್, ಕಂಪ್ಯೂಟರ್ಸ್, ಸ್ಕೂಲ್, ಸ್ಕೂಲ್ಸ್. ಇಲ್ಲಿ ನಿಮಗೆ ಸರ್ಟನ್ ವರ್ಡ್ ಸ್ಟ್ರಕ್ಚರ್ ಅಥವಾ ಆ ವರ್ಡ್ ಫಾರ್ಮ್ಯಾಟ್ ಹೇಗಿದೆ ಅದನ್ನು ನೆನ್ಪಿಟ್ಕೋಬೇಕಾಗಿಲ್ಲ. ದ ಮೋರ್ ಆ್ಯಂಡ್ ಮೋರ್ ಯು ಸ್ಟಾರ್ಟ್ ಯೂಸಿಂಗ್ ದೀಸ್ ವರ್ಡ್ಸ್, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನೀವು ಎಸ್ ಹಾಕಬೇಕು, ಯಾವಾಗ ಹಾಕಬಾರ್ದು ಅಂತ. ಓಕೆ, ಸೊ ಇಲ್ಲಿ ಕಾಲೇಜ್, ಕಾಲೇಜಸ್. ತುಂಬ ಜನ ಈ ಮಿಸ್ಟೇಕ್ ಮಾಡ್ತಾರೆ. ಕಾಲೇಜ್ ಸ್ಪೆಲ್ಲಿಂಗ್ COLLEGE, ಕಾಲೇಜ್. ಲಾಸ್ಟ್ ಸೌಂಡ್ ಏಜ್ ಅಂತ ಇರೋದ್ರಿಂದ AGE ಹಾಕ್ತಾರೆ. ಸೊ ದಟ್ಸ್ ಅ ಡಿಫ್ರೆಂಟ್ ವರ್ಡ್. COLLAGE ಹಾಕಿದ್ರೆ ಅದು ಕೊಲಾಜ್ ಆಗುತ್ತೆ. ಇಟ್ ಇಸ್ ನಾಟ್ college, it becomes collage. So college spelling is COLLEGE, college, colleges. So here are a list of commonly used words. itara ನೀವು 100 and hundreds of words ಮಾಡ್ಬೋದು. ಬಟ್ ಸ್ವಲ್ಪ ಯೂಸೇಜ್ ಮಾಡ್ಬೇಕಾದ್ರೆ ಗಮನ ಕೊಡಿ. ಆ್ಯಂಡ್ ನಿಮಗೆ ಇದು ಲಾಜಿಕ್ ಅರ್ಥ ಆಗಲಿಲ್ಲ ಅಂದರೆ ಜಸ್ಟ್ ಬೈ ಹಾರ್ಟ್ ಒಂದ್ಸಲ ನೀವು ನೋಡ್ಕೊಂಡಿದ ತಕ್ಷಣ ನಿಮ್ಗೆ ಇದು ಗೊತ್ತಾಗುತ್ತೆ, ಓಕೆ ಎಸ್ ಬರಬೇಕಾ ಅಥವಾ ಬರಬಾರ್ದಾ ಅಂತ. ಆ್ಯಂಡ್ ಇಲ್ಲೆಲ್ಲೂ ನಾವು ಎಕ್ಸ್ಟ್ರಾ ಸ್ಟ್ರೆಸ್ ಹಾಕಲ್ಲ ಎಸ್ ಮೇಲೆ. ಹೌಸಸ್ಸು ಅಂತ ಹೇಳಲ್ಲ, ಹೌಸಸ್. ಟೇಬಲ್ಸ್ ಅಂತ ಹೇಳಲ್ಲ, ಟೇಬಲ್ಸ್. ಸೊ ಜಸ್ಟ್ ಎಸ್ ಸೌಂಡ್ ಮಾತ್ರ ಕೊಡ್ತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್. ಯಾಕೆಂದರೆ ನೆಕ್ಸ್ಟ್ ರೂಲಲ್ಲಿ ನಿಮಗೆ ಎಸ್ ಜೊತೆ ಇನ್ನೊಂದು ಲೆಟರ್ ಆ್ಯಡ್ ಆದಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ರೈಟ್? ಆ್ಯಂಡ್ ಇದೆಲ್ಲಾನು ಪ್ಲೂರಲ್. ಇಲ್ಲಿ ಇನ್ನೊಂದು ಗಮನ ಕೊಡಿ, ನಾನು ಯಾವ ವರ್ಡಲ್ಲಿ ಕೂಡ ಅಪಾಸ್ಟ್ರಫಿ ಎಲ್ಲೂ ಯೂಸ್ ಮಾಡಿಲ್ಲ. ಇಟ್ ಇಸ್ ಜಸ್ಟ್ ಒನ್ ವರ್ಡ್. ಯಾವುದಾದ್ರೂ ವರ್ಡಲ್ಲಿ ಎಸ್ಸಿಗೆ ಹಿಂದೆ ನೀವು ಅಪಾಸ್ಟ್ರಫಿ ಹಾಕಿದ್ರೆ ಅದು ಪ್ಲೂರಲ್ ಆಗಲ್ಲ. ದಟ್ ಬಿಕಮ್ಸ್ ಅ ಡಿಫ್ರೆಂಟ್ ವರ್ಡ್. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ಅದನ್ನು ಸಿಂಗುಲರೇ ಆಗುತ್ತೆ, ಇಟ್ ಬಿಕಮ್ಸ್ ಅಪಾಸ್ಟ್ರಫಿ. ಓಕೆ, ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ವರ್ಡ್ಸ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಲೈಕ್ ಟೇಬಲ್, ಟೇಬಲ್ಸ್, ಹೌಸ್, ಹೌಸಸ್, building, buildings, hand, hands. Like this it goes on. One more word, vehicle, VEHICLE. ಇದು ವೆಹಿಕಲ್ ಅಂತ ಹೇಳಲ್ಲ, ವೆಹಿಕಲ್. ಹೆಚ್ನ ನಾವು ತುಂಬ ಸ್ಟ್ರೆಸ್ ಮಾಡೋದಿಲ್ಲ, ಸ್ವಲ್ಪ ಸಟಲ್ ಆಗಿ ಲೋ ಆಗಿ ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್ ರೂಲ್ ನಂಬರ್ 2. ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ನಾವು. ರೂಲ್ ನಂಬರ್ 2 ಅಲ್ಲಿ ನಮ್ಮ ನೌನ್, ಕಾಮನ್ ನೌನ್ ಏನಿದೆ, ಆ ಕಾಮನ್ ನೌನ್ ಯಾವ ಲೆಟರಲ್ಲಿ ಎಂಡ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಎಕ್ಸಾಂಪಲ್, ಎಸ್ ಇಂದ ಎಂಡ್ ಆಗುತ್ತಾ, ಎಕ್ಸ್ ಇಂದ ಎಂಡ್ ಆಗುತ್ತಾ, ಝೆಡ್, CH, SH. ಅಂದರೆ ಇವಾಗ ಎಕ್ಸ್ ಇಂದ ಎಂಡ್ ಆಗೋ ವರ್ಡ್ ಯಾವುದು? ಫಾಕ್ಸ್, FOX, ಫಾಕ್ಸ್. ಎಕ್ಸ್ ಇಂದ ಎಂಡ್ ಆದಾಗ we add ES. ಎಕ್ಸಾಂಪಲ್ಸ್ ನೋಡಿ, ಬಸ್, BUS ಯಾವ ಲೆಟ್ರಿಂದ ಎಂಡ್ ಆಗ್ತಾ ಇದೆ? ಎಸ್ ಇಂದ. ಬಸ್, ಸೊ ವಿ ನೀಡ್ ಟು ಆ್ಯಡ್ ES. ಬಸ್ಸಸ್. ಸೊ ಅದಕ್ಕೆ ಹೇಳಿದ್ದು ಡಿಫ್ರೆನ್ಸ್ ಇದೆ. ಬರೀ ಎಸ್ ಮಾಡಿದಾಗ, ಎಸ್ ಆ್ಯಡ್ ಮಾಡಿದಾಗ ಸೌಂಡ್ ಜಾಸ್ತಿ ಬರೋದಿಲ್ಲ, ಬರೀ ಎಸ್ ಸೌಂಡ್ ಬರುತ್ತೆ. ES ಆ್ಯಡ್ ಮಾಡಿದಾಗ ಬಸ್ಸಸ್. ನೆಕ್ಸ್ಟ್, ವಿಶಸ್, ವಿಶ್ ಅಂತ ಹೇಳಲ್ಲ, ವಿಶಸ್. pitch, pictures, match, matches, watch, watches. ಅಬ್ಸರ್ವ್ ಮಾಡಿ, ನಿಮ್ಮ ನೌನಲ್ಲಿ ಎಲ್ಲ ಎಂಡಿಂಗ್ ವರ್ಡ್ಸ್ ಈದರ್ ಇಟ್ ಇಸ್ ಎಂಡಿಂಗ್ ವಿತ್ ಎಸ್, SH, CH
ಆರ್ ಎಕ್ಸ್, ಈ ಥರ ಇಲ್ಲೆಲ್ಲಾನು either the word is ending with any of these sounds, S ಇಂದ, X ಇಂದ, Z ಇಂದ, CH ಮತ್ತೆ SH. ಓಕೆ, ಇಲ್ಲಿ ನೋಡಿ, ಕ್ಯಾಚ್ ಕ್ಯಾಚಸ್, ಡಿಶ್ ಡಿಶಸ್, ಬ್ರಷ್ ಬ್ರಷಸ್, ಪ್ಯಾಚ್ ಪ್ಯಾಚಸ್, ಇಟ್ ಗೋಸ್ ಆನ್. Z ಇಂದ ಎಂಡ್ ಆಗೋ ವರ್ಡ್ಸ್ ನಾವ್ನಲ್ಲಿ ನಿಮಗೆ ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಒನ್ ಆಫ್ ಇಟ್ ಇಸ್ ಬಸ್ ಬಜಸ್, ಐಲ್ಯಾಶ್ ಐಲ್ಯಾಶಸ್. ಐಲ್ಯಾಶ್ ಅಂದರೆ ನಮ್ಮ ಕಣ್ಣಿನ ರೆಪ್ಪೆಗಳು ಅಂತ ಹೇಳ್ತೀವಲ್ವಾ, ಅದು ಐಲ್ಯಾಶ್ ಐಲ್ಯಾಶಸ್. ಬಿಸ್ನೆಸ್ ಬಿಸ್ನೆಸಸ್, ಬುಷ್ ಬುಷಸ್. ಇದು ಬಶ್ ಅಂತ ಹೇಳಬಾರ್ದು, ಇಟ್ ಇಸ್ ಬುಷ್. ಓಕೆ, ಪೊಟ್ಯಾಟೊ ಪೊಟ್ಯಾಟೋಸ್. ಕೆಲವು ಸಲ ಓ ಇಂದ ಎಂಡ್ ಆಗೋ ವರ್ಡ್ ಕೂಡ ನಾವು ಇ ಎಸ್ನ ಆ್ಯಡ್ ಮಾಡ್ತೀವಿ, ಲೈಕ್ ಟೊಮ್ಯಾಟೋಸ್ ಆ್ಯಂಡ್ ಪೊಟ್ಯಾಟೋಸ್. ಓಕೆ, ಒಂದು ಎಕ್ಸೆಪ್ಷನ್ ಇದೆ ಇಲ್ಲಿ, ನೋಡೋಣ ಏನು ಅಂತ. ರೂಲ್ ನಂಬರ್ 3, add IES to nouns ending with a consonant plus Y. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅದೇನಂತ ನೋಡ್ಕೊಳ್ಳಿ. ಒಂದು ವರ್ಡಲ್ಲಿ Y ಇಂದ ಎಂಡ್ ಆಗುತ್ತೆ, ಆದರೆ ಆ ವೈಗೆ ಮುಂಚೆ ಇರೋ ಲೆಟರ್ ಯಾವುದಿರುತ್ತೆ ಅಂತ ನೋಡ್ಕೋಬೇಕು. ದಟ್ ವಿಲ್ ಆಲ್ವೇಸ್ ಬಿ ಕಾನ್ಸನೆಂಟ್ ಆ್ಯಂಡ್ ದೆನ್ ಯು ಶುಡ್ ಆ್ಯಡ್ IES. ಅಂದರೆ ಗಮನ ಕೊಡಿ, ಇಲ್ಲಿ ವರ್ಡ್ ನೋಡಿ, ಪೆನಿ, PENNY, ಪೆನಿ. ಪೆನಿ ಅಂದರೆ ಪೈಸಾ ಥರ. ಇಲ್ಲಿ ನಾವು ಹೆಂಗೆ 1 ಪೈಸಾ 10 ಪೈಸಾ ಅಂತ ಹೇಳ್ತೀವಿ, ಆ ಥರ ಇದು ಡಾಲರ್ಸಲ್ಲಿ ಪೆನಿ ಅಂತ ಬರುತ್ತೆ. ಓಕೆ, ಪೌಂಡ್ಸಲ್ಲಿ, UK ಪೌಂಡ್ಸಲ್ಲಿ ಪೆನಿ ಅಂತ ಬರುತ್ತೆ. ಪೆನಿ, PENNY, ವೈ ಇಂದ ಎಂಡ್ ಆಗ್ತಾ ಇದೆ. ಆ ವರ್ಡಲ್ಲಿ ಎಂಡ್ ಆಗ್ತಾ ಇರೋ ಲೆಟರ್ ವೈ, ಬಟ್ ಆ ವೈಗೆ ಮುಂಚೆ ಇರೋ ಲೆಟರ್ ಏನಿದೆ, ಎನ್. ಎನ್ ಅನ್ನೋದು ಕಾನ್ಸನೆಂಟ್. ಇಫ್ ಯು ರಿಮೆಂಬರ್ ಮೈ ಪ್ರೀವಿಯಸ್ ವಿಡಿಯೋ, ವರ್ವಲ್ಸ್ ಕಾನ್ಸನೆಂಟ್ಸ್ ಹೇಳಿದ್ವಲ್ಲ, ಎನ್ ಅನ್ನೋದು ಕಾನ್ಸನೆಂಟ್. ಸೊ ಯಾವ ನೌನ್, ಕಾಮನ್ ನೌನ್ ವೈಯಲ್ಲಿ ಎಂಡ್ ಆಗುತ್ತೆ ಆ್ಯಂಡ್ ಅದರ ಹಿಂದೆ ಎನ್ ಇರುತ್ತೆ, ಅದಕ್ಕೆ ನಾವು IESನ ಆ್ಯಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಪೈ, PY. P is a consonant and ending with Y, we add IES. And remember, Y na ನಾವು ರಿಮೂವ್ ಮಾಡ್ತೀವಿ, Y ನ ಇನ್ಕ್ಲೂಡ್ ಮಾಡೋದಿಲ್ಲ ಪ್ಲೂರಲ್ ಅಲ್ಲಿ. we remove the letter Y. Next, baby, babies. There is a consonant and the word is ending with Y, and we remove Y and add IES. Family, families. City, cities. ಈ ಥರ ಕಂಟ್ರಿ, ಕಂಟ್ರೀಸ್. ಡೇಸಿ, ಡೇಸೀಸ್. ಲಿಲ್ಲಿ, ಲಿಲ್ಲೀಸ್. ಡೇಸಿ, ಲಿಲ್ಲಿ ಅನ್ನೋದೆಲ್ಲ ಫ್ಲವರ್ ಹೆಸರು. ಈ ಥರ ನೀವು ಈ ವರ್ಡ್ಸ್ ಓದಬೇಕಾದ್ರೆ ಆ ವರ್ಡ್ಗೆ ಏನು ಅರ್ಥ, ಅದನ್ನು ಯಾವುದಕ್ಕೆ ಕರೀತಾರೆ, ಯಾವ ವಸ್ತು ಅಥವಾ ಯಾವ ಪ್ರಾಣಿ, ಯಾವ ವ್ಯಕ್ತಿ ಅಥವಾ ಯಾವ ಗುಂಪಿಗೆ ಈ ವರ್ಡ್ನ ಹೇಳ್ತಾರೆ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ವೊಕ್ಯಾಬ್ಯುಲರಿನ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮಗೆ ಆ ವರ್ಡ್ ಯೂಸ್ ಮಾಡಬೇಕಾದ್ರೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಓಕೆ, ಹಿಯರ್ ಫೇರಿ ಅಂದರೆ ಈ ಯಕ್ಷ ದೇವತೆಗಳು, ಅಶ್ವಿನಿ ದೇವತೆಗಳು ಅಂತಾರಲ್ಲ, ಆ ಥರದ ಕ್ರಿಯೇಚರ್ಸ್ಗೆ ಫೇರಿ ಅಂತ ಹೇಳ್ತೀವಿ. ಪೋನಿ, ಪೋನಿ ಅಂದರೆ ನೀವು ಕೇಳಿಸ್ಕೊಂಡಿರ್ಬೋದು, ಒಂದು ಜುಟ್ಟು ಹಾಕೊಂಡ್ರೆ ಪೋನಿ ಟೇಲ್ ಅಂತಾರೆ, ಬಟ್ ಪೋನಿ ಮೀನ್ಸ್ ಅ ಬೇಬಿ ಹಾರ್ಸ್ ಇಸ್ ಕಾಲ್ಡ್ ಅ ಪೋನಿ. ಸೊ ಪ್ಲೂರಲ್ ಅದಕ್ಕೆ ಪೋನೀಸ್. ಆ್ಯಂಡ್ ಅಬ್ಸರ್ವ್, ನಾನಿಲ್ಲಿ ರುಗುಲ್ ಹೇಳ್ದಂಗೆ ಎಲ್ಲ ವರ್ಡ್ ಕೂಡ ವೈಯಲ್ಲೇ ಎಂಡ್ ಆಗುತ್ತೆ, ಬಟ್ the word before Y or the letter before Y in this word is a consonant. Okay, dictionary, dictionaries. Library, libraries. And here are few more words. Butterfly, illide nodi one word, butterfly, butterflies. ಯೂಶಲಿ ಯಾವುದೇ ಒಂದು ಹಾರಾಡೋ ಕ್ರಿಮಿ ಕೀಟಗಳಿರುತ್ತಲ್ಲ, ಯೂಶಲಿ ಕೀಟಗಳು, ಇನ್ಸೆಕ್ಟ್ಸ್ ಅಂತ ಹೇಳ್ತೀವಲ್ವಾ, ಕೆಲವು ಹಾರಾಡೋ ಕೀಟಗಳಿಗೆಲ್ಲ ನಾವು ಜನರಲ್ ಆಗಿ ಫ್ಲೈ ಅಂತ ಹೇಳ್ಬೋದು. ಈಗ ಹೌಸ್ ಫ್ಲೈ ಅಂತ ಹೇಳ್ತೀವಿ, ಮಸ್ಕಿಟೋಸ್ ಅಂತ ಹೇಳ್ತೀವಿ. ಮಸ್ಕಿಟೋ ಅಂದರೆ ಸೊಳ್ಳೆ, ಹೌಸ್ ಫ್ಲೈ ಅಂದರೆ ನೊಣ. ಸೊ ಆ ಥರ ಆ ಕ್ಯಾಟಗರಿಯಲ್ಲಿ ಬರೋ ಇನ್ಸೆಕ್ಟ್ಸ್ಗೆ ಜನರಲ್ ಆಗಿ ನೀವು ಫ್ಲೈ ಅಂತ ಹೇಳ್ಬೋದು. ಆ್ಯಂಡ್ FLI ಫ್ಲೈಗೆ ಇನ್ನೊಂದು ಅರ್ಥ ಕೂಡ ಇದೆ, ಅಂದರೆ ಹಾರಾಡೋದು ಅಂತ. ಓಕೆ, ಸೊ ಅ ನೌನ್ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗಬೇಕಾದ್ರೆ ಅ ನೌನ್ ಕ್ಯಾನ್ ಆಲ್ಸೋ ಬಿಕಮ್ ಅ ವರ್ಬ್, ಅಂದರೆ ಒಂದು ನಾಮಪದ ಕ್ರಿಯಾಪದ ಕೂಡ ಆಗ್ಬೋದು.
ಹಾಗಾಗಿ ಒಂದು ವರ್ಡ್ ಮತ್ತು ಅದ್ರ ಯೂಸೇಜ್ ನಾವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಎಲ್ಲಾನು ನೋಡಿ ಕಾನ್ಸನೆಂಟ್ ಆ್ಯಂಡ್ ವೈ ಇಂದ ಎಂಡ್ ಆಗ್ತಾ ಇದೆ. ಪ್ಲೂರಲಲ್ಲಿ ವಿ ರಿಮೂವ್ ವೈ ಆ್ಯಂಡ್ ವಿ ಆ್ಯಡ್ IES. ಕ್ಲಿಯರ್? ಇಲ್ಲಿ ಒಂದು ಎಕ್ಸೆಪ್ಷನ್ ಅಂತ ಹೇಳಿದ್ನಲ್ಲ ನೋಡಿ, ಟಾಯ್ಸ್ ಅಂತ ಇದೆ. ಇಲ್ಲಿ ವೈ ಇಂದಾನೆ ಎಂಡ್ ಆಗ್ತಾ ಇದೆ. ನಮ್ಮ ರೂಲ್ ಪ್ರಕಾರ ನೌನ್ಸ್ ಎಂಡಿಂಗ್ ವಿತ್ ಅ ವೈ, ದೆನ್ ವಿ ಶುಡ್ ಆ್ಯಡ್ IES. ಬಟ್ ಟಾಯಲ್ಲಿ ನಾವು IES ಹಾಕಲ್ಲ. ಯಾಕೆ ಅಂದರೆ ವರ್ಡ್ ಈಸ್ ಎಂಡಿಂಗ್ ವಿತ್ ವೈ, ಬಟ್ ಆ ವೈಗಿಂತ ಮುಂಚೆ ಏನಿದೆ, ಇದು ಕಾನ್ಸನೆಂಟ್ ವವಲ್ಲ, ಓ ಇಸ್ ಅ ವವಲ್. ಹಾಗಾಗಿ IES ರೂಲ್ ಇಲ್ಲಿ ಅಪ್ಲೈ ಆಗಲ್ಲ. ಸೊ ಈ ಥರ ಕನ್ಫ್ಯೂಸಿಂಗ್ ವರ್ಡ್ಸ್ ಬರುತ್ತೆ, ಆಮೇಲೆ ನಿಮಗೆ ಡೌಟ್ಸ್ ಬರುತ್ತೆ, ಅಲ್ಲಿ ಎಸ್ ಹಾಕ್ತಾರೆ ಇಲ್ಲಿ ಎಸ್ ಹಾಕಲ್ಲ ಯಾಕೆ ಅಂತ. ಸೊ ದೇರ್ ವಿಲ್ ಬಿ ಅ ರೀಸನ್. ಓಕೆ, ಸೊ ಈ ಟಾಯ್ಸ್ ಅನ್ನೋದು ಯಾವತ್ತು ಎಕ್ಸೆಪ್ಷನ್, IES ಜೊತೆ ಬರೋದಿಲ್ಲ. ಇಟ್ ಕಮ್ಸ್ ಅಂಡರ್ ದಿ ರೂಲ್ 1, ಆ್ಯಡ್ ಎಸ್. ಓಕೆ, ನಾವು 4 ರೂಲ್ಸ್ ಅಂತ ಹೇಳಿದ್ನಲ್ಲ, ಆಲ್ರೆಡಿ 3 ರೂಲ್ಸ್ ಕವರ್ ಮಾಡಿದ್ದೀವಿ. ರೂಲ್ ನಂಬರ್ 1 ಇಸ್ ಆ್ಯಡ್ ಎಸ್, ರೂಲ್ ನಂಬರ್ 2 ಇಸ್ ಆ್ಯಡ್ ES, rule number 3 is add IES, and rule number 4 is add VES to nouns ending with a F or FE. ಅಂದರೆ ಯಾವ ವರ್ಡ್ F ಮತ್ತು FE ಲಿ ಎಂಡ್ ಆಗುತ್ತೆ ಅದಕ್ಕೆ ನಾವು VES ನ ಆ್ಯಡ್ ಮಾಡ್ತೀವಿ. ಹೇಗೆ ಅದು? ಹಾಫ್. ಇಲ್ಲಿ ನೋಡಿ, ಹಾಫ್ ಅಂತ ಒಂದು ವರ್ಡ್ ಇದೆ, HALF, ಹಾಫ್. ಹಾಫ್ ಅಂದರೆ ಅರ್ಧ. ದಿಸ್ ವರ್ಡ್ ಇಸ್ ಎಂಡಿಂಗ್ ವಿತ್ ದ ಲೆಟರ್ ಎಫ್ ಅಂಡ್ ದಿಸ್ ಇಸ್ ಅಗೈನ್ ಅ ಕಾನ್ಸನೆಂಟ್. ಈ ವರ್ಡ್ ಪ್ಲೂರಲ್ ಮಾಡಬೇಕಂದ್ರೆ ಎಫ್ ರಿಮೂವ್ ಮಾಡಿ VES ನ ಆ್ಯಡ್ ಮಾಡ್ತೀವಿ. ಸಿಮಿಲರ್ಲಿ ನೈಫ್, ಇಟ್ ಬಿಕಮ್ಸ್ ನೈಫ್ಸ್. ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್. ನೈಫ್ ಅಲ್ಲಿ ಫ ಸೌಂಡ್ ಇದೆ, ನೈವ್ಸ್ ಇಲ್ಲಿ VES ವ ಸೌಂಡ್ ಬರುತ್ತೆ, ಫ ಸೌಂಡ್ ಅಷ್ಟಾಗಿ ಬರೋದಿಲ್ಲ. ಲೈಫ್, ಲೈವ್ಸ್. ಇದು ಲೀವ್ಸ್ ಅಂತ ಹೇಳಬಾರ್ದು, ಲೀವ್ಸ್ ಅಂತ ಹೇಳಿದ್ರೆ ಬೇರೆ ಅರ್ಥ ಕೊಡುತ್ತೆ. ಸೊ ಇಂಗ್ಲೀಷಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು, ಒಂದೇ ವರ್ಡ್ ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಇರುತ್ತೆ ಆ್ಯಂಡ್ ಬೇರೆ ಮೀನಿಂಗ್ ಇರುತ್ತೆ. ಅಥವಾ ಒಂದೇ ವರ್ಡ್ ಒಂದೇ ಪ್ರೊನೌನ್ಸಿಯೇಷನ್ ಇದ್ರೂ ಕೂಡ ಸ್ಪೆಲ್ಲಿಂಗ್ ಸೇಮ್ ಇದ್ರೂ ಕೂಡ ಬೇರೆ ಮೀನಿಂಗ್ ಕೂಡ ಇರುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ರಿಮೆಂಬರ್, ಲೈಫ್ ಪ್ಲೂರಲ್, ಲೈವ್ಸ್, ಲೀವ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ವೈಫ್, ವೈವ್ಸ್, ವೈಫ್, ವೈವ್ಸ್. ಓಕೆ, ಎಲ್ಫ್, ಎಲ್ವ್ಸ್. ಈ ಎಲ್ಫ್ ಅನ್ನೋದು ಈ ನಮ್ಮ ಅಸ್ತು ದೇವತೆ, ಯಕ್ಷಿಣಿ ಆ ಥರ ಹೇಳ್ತಾರಲ್ಲ ಅವ್ರನ್ನ ಫೋಕ್ ಟೇಲ್ಸ್ ಅಂದರೆ ಜಾನಪದ, ವೆಸ್ಟರ್ನ್ ಕಲ್ಚರಲ್ಲಿನ ಜಾನಪದ ಫೋಕ್ ಟೇಲ್ಸಲ್ಲಿ ಈ ಅಶ್ವಿನಿ ದೇವತೆಗಳನ್ನ ಎಲ್ಫ್ಸ್ ಅಂತ ಕರೀತಾರೆ. ಸೊ ಒಬ್ಬರಿದ್ರೆ ಎಲ್ಫ್, ಜಾಸ್ತಿ ಇದ್ರೆ ಎಲ್ವ್ಸ್. And here are few more example. Loaf, loaves. Leaf, leaves. Calf, calves. Self, selves. Shelf, shelves. ನೋಡಿ, SELF self, SHELF shelf. ಸ ಸೌಂಡ್ ಆ್ಯಂಡ್ ಶ ಸೌಂಡ್ ಇದೆರಡು ನೀವು ತುಂಬ ಹುಷಾರಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಕನ್ಫ್ಯೂಷನ್ ಇನ್ ದಿಸ್ ಪ್ರೊನೌನ್ಸಿಯೇಷನ್. ತುಂಬ ಜನಕ್ಕೆ ಸ ಮತ್ತು ಶ ಸೌಂಡು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ಸ ಆ್ಯಂಡ್ ಶ. ಸ ಹೇಳಿದಾಗ ನಿಮ್ಮ ಬ್ರೆತ್ ಅಷ್ಟಾಗಿ ತಗೊಳ್ಳಲ್ಲ, ಬಟ್ ಶ ಹೇಳಿದಾಗ ಯು ಪುಟ್ ಅ ಲಿಟಲ್ ಮೋರ್ ಸ್ಟ್ರೆಸ್ ಆನ್ ಯೋರ್ ಪ್ರೊನೌನ್ಸಿಯೇಷನ್. ಓಕೆ, ಸೊ ದ್ಯಾಟ್ ಈಸ್ ರೂಲ್ ನಂಬರ್ 4. ಆ್ಯಂಡ್ ಈ 4 ರೂಲ್ ಬಿಟ್ಟು, ದೀಸ್ ಆರ್ ದಿ ಜನರಲ್ ರೂಲ್ಸ್. ಒಂದು ಎಸ್ ಆ್ಯಡ್ ಮಾಡ್ತೀರಾ, ES, IES, VES. ಇದು ಬಿಟ್ಟು ಕಂಪ್ಲೀಟ್ಲಿ ಫಾರ್ಮ್ ಡಿಫ್ರೆಂಟ್ ಇರುತ್ತೆ. ಇದನ್ನು ನೀವು ಜಸ್ಟ್ ಬೈ ಹಾರ್ಟ್ ಮಾಡಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೋ ಒಂದು ರೂಲ್ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ವರ್ಡ್ ಕಂಪ್ಲೀಟಾಗಿ ತನ್ನ ರೂಪನ ಚೇಂಜ್ ಆಗಿ ಮಾಡ್ಕೊಳ್ಳುತ್ತೆ. ವುಮ್ಯಾನ್, ವುಮ್ಯಾನ್ ಹೆಂಗಸು. ವಿಮೆನ್ ಹೆಂಗಸರು, ವಿಮೆನ್. ಈ ವುಮೆನ್ ಅನ್ನೋದು ಸಿಂಗಲ್, ಪ್ಲೂರಲಲ್ಲಿ ಅದು ವುಮೆನ್ ಅಲ್ಲ ವಿಮೆನ್. ಆ ಪ್ರೊನೌನ್ಸಿಯೇಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಯು ಆರ್ ಸಪೋಸ್ ಟು ಪ್ರೊನೌನ್ಸ್ ಇಟ್ ಆಸ್ ವಿಮೆನ್. ಮ್ಯಾನ್, ಮೆನ್. ಚೈಲ್ಡ್, ಚಿಲ್ಡ್ರನ್. ಚೈಲ್ಡ್, ಚಿಲ್ಡ್ರನ್. ಚೈಲ್ಡ್ ಮಗು, ಚಿಲ್ಡ್ರನ್ ಮಕ್ಕಳು.
ಅಫ್ಕೋರ್ಸ್ ಕಿಡ್ಸ್ ಅಂತಾನೂ ಹೇಳ್ತಾರೆ. ಟೂತ್, ಟೀತ್. ಒಂದು ಹಲ್ಲಿಗೆ ಟೂತ್ ಅಂತಾರೆ, ಜಾಸ್ತಿ ಹಲ್ಲಿಗೆ ಟೀತ್ ಅಂತೀವಿ. ಪರ್ಸನ್, ಪೀಪಲ್, and here it goes on. Foot, feet, mouse, mice, goose, geese. ಈ ಥರ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವರ್ಡ್ ಇಲ್ಲಿ ಫಾರ್ಮುಲಾ. ಕಾಮನ್ ಮಿಸ್ಟೇಕ್ ಫಾರ್ಮುಲಾಸ್ ಅಂತಾರೆ, ಅದು ತಪ್ಪು. ಫಾರ್ಮುಲೆ, ಫಾರ್ಮುಲಾ, ಫಾರ್ಮುಲೆ. ಓಕೆ, ಹಿಯರ್ ಆರ್ ದಿ ಕಾಮನ್ ಮಿಸ್ಟೇಕ್ಸ್. ಚಿಲ್ಡ್ರನ್ಸ್ ಅಂತ ಯಾವತ್ತೂ ಹೇಳಬಾರ್ದು, ಇಟ್ ಇಸ್ ಚಿಲ್ಡ್ರನ್. ಪರ್ಸನ್ಸ್ ರಾಂಗ್, ಪರ್ಸನ್ ಹೇಳಬೇಕು ಅಥವಾ ಪೀಪಲ್ ಹೇಳಬೇಕು. ಬಿಕಾಸ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಪರ್ಸನ್ ಆಗಲ್ಲ, ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಪೀಪಲ್. ಆ್ಯಂಡ್ ಪೀಪಲ್ ಅಂದ್ರೇ ಒಬ್ರಿಗಿಂತ ಜಾಸ್ತಿ, ಸೊ ಅದಕ್ಕೆ ಮತ್ತೆ ನಾವು ಎಸ್ ಹಾಕಬಾರ್ದು, ಪೀಪಲ್ಸ್ ಅಂತ ಹೇಳಬಾರ್ದು. ಆ್ಯಂಡ್ ಆಸ್ ಐ ಸೆಡ್, ಇಟ್ ಈಸ್ ಫಾರ್ಮುಲಾ ಆ್ಯಂಡ್ ನಾಟ್ ಫಾರ್ಮುಲಾಸ್, ಇಟ್ ಈಸ್ ಫಾರ್ಮುಲೆ. ಓಕೆ, ಸೊ ಇದನ್ನು ನೀವು ಎಕ್ಸೆಪ್ಷನ್ ಅಥವಾ ಇರ್ರೆಗ್ಯುಲರ್ ಪ್ಲೂರಲ್ ಅಂತಾನೆ ಪ್ರಾಕ್ಟೀಸ್ ಮಾಡಿ. ಈ ವರ್ಡ್ ಯಾವುದೇ ಬಂದ್ರೂ ನೀವು ಚೈಲ್ಡ್ಸ್, ಮ್ಯಾನ್ಸ್, ವುಮ್ಯಾನ್ಸ್ ಅಂತ ಹೇಳಬಾರ್ದು. ಈ ವರ್ಡ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಲ್ ರೈಟ್, ನೆಕ್ಸ್ಟ್, ನೌನ್ಸ್ ದಟ್ ಹ್ಯಾವ್ ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಅಂದರೆ ಒಂದೇ ಥರ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ಗೂ ಅದೇ ಯೂಸ್ ಮಾಡ್ತೀವಿ, ಪ್ಲೂರಲ್ಗೂ ಅದೇ ಯೂಸ್ ಮಾಡ್ತೀವಿ, ಡಿಫ್ರೆನ್ಶಿಯೇಟ್ ಮಾಡಲ್ಲ. ಇಲ್ಲಿ ಒಂದಿದ್ರೂ ಅದೇ ವರ್ಡ್ ಯೂಸ್ ಮಾಡ್ತೀವಿ, ಒಂದಕ್ಕಿಂತ ಜಾಸ್ತಿ ಇದ್ರೂ ಅದೇ ವರ್ಡ್ ಯೂಸ್ ಮಾಡ್ತೀವಿ. ದಟ್ ಈಸ್ ಶೀಪ್, ಶೀಪ್. ಫಿಶ್, ಫಿಶ್. ಒಂದಿದ್ರೂ ಫಿಶ್ ಅಂತಾನೆ ಹೇಳ್ತೀವಿ, ಒಂದಕ್ಕಿಂತ ಎಷ್ಟಾದರೂ ಜಾಸ್ತಿ ಇರಲಿ, ವಿ ಸ್ಟಿಲ್ ಕಾಲ್ ಇಟ್ ಫಿಶ್. ಡಿಯರ್, ಡಿಯರ್. ಕನ್ನಡದಲ್ಲಿ ಇದಕ್ಕೆ ನಾವು ಪ್ಲೂರಲ್ ಹಾಕೋತೀವಿ, ಜಿಂಕೆ, ಜಿಂಕೆಗಳು ಅಂತ. ಬಟ್ ಇಂಗ್ಲೀಷಲ್ಲಿ ಆಸ್ ಪರ್ ದ ಲ್ಯಾಂಗ್ವೇಜ್ ಇಸ್ ಡಿಸೈನ್ಡ್, ಇಟ್ ಹ್ಯಾಸ್ ಟು ಬಿ ಪ್ರೊನೌನ್ಸ್ಡ್ ಆರ್ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಇನ್ ದಿಸ್ ಮ್ಯಾನರ್. ಹೇರ್, ಹೇರ್. ಇದು ತುಂಬ ಮಿಸ್ಟೇಕ್ ಮಾಡ್ತೀವಿ, ಹೇರ್ಸ್, ಹೇರ್ಸ್ ಅಂತ ಹೇಳ್ತೀವಿ, ಇಟ್ ಈಸ್ ಓನ್ಲಿ ಹೇರ್. ಏಕೆಂದರೆ ನಾವು ಯಾವತ್ತೂ ಎಣ್ಸೋಕ್ಕಾಗಲ್ಲ, ಒಂದು ಕೂದಲು, ಎರಡು ಕೂದಲು ಅಂತ, ರೈಟ್? ಸೊ ಯೂಶಲಿ ವಿ ಟಾಕ್ ಅಬೌಟ್ ದ ಕಂಪ್ಲೀಟ್ ಹೇರ್. ಸ್ಪೀಶೀಸ್, ಸ್ಪೀಶೀಸ್. ಇದನ್ನು ಹೀಗೆ ಯೂಸ್ ಮಾಡ್ತೀವಿ. ಜಸ್ಟ್ ಪ್ರಾಕ್ಟಿಸ್ ಯೂಸಿಂಗ್ ದೀಸ್ ವರ್ಡ್ಸ್ ಇನ್ ದ ಸೇಮ್ ಮ್ಯಾನರ್. ಆ್ಯಂಡ್ ನೌನ್ಸ್ ದಟ್ ಆರ್ ಆಲ್ವೇಸ್ ಪ್ಲೂರಲ್. ಇದು ನೀವು ಯಾವಾಗಲೇ ಯೂಸ್ ಮಾಡಿ, ಇದು ಪ್ಲೂರಲ್ ಫಾರ್ಮ್ನ ಬಿಟ್ಟು ಸಿಂಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆ? ಐ ವಿಲ್ ಆಲ್ಸೋ ಗಿವ್ ಯು ದಿ ಎಕ್ಸ್ಪ್ಲನೇಷನ್. ಓಕೆ, ಫಸ್ಟ್ ಒನ್, ಟ್ರೌಸರ್ಸ್. ಐ ನೀಡ್ ಟು ಬೈ ಅ ಪೇರ್ ಆಫ್ ಟ್ರೌಸರ್ಸ್. ಈ ಟ್ರೌಸರ್ಸ್ ಅನ್ನೋದು ಎಸ್ ಇರಲೇಬೇಕು, ಬರೀ ಟ್ರೌಸರ್ ಅಂತ ಹೇಳೋಕ್ಕಾಗಲ್ಲ. ಟ್ರೌಸರ್ಸ್ ಅಂದರೆ ಪ್ಯಾಂಟ್ಸ್ ಅಂತ ಅರ್ಥ. ಸೊ ಅಲ್ಲಿ ಯಾಕೆ ಅದು ಪ್ಲೂರಲ್ ಆಗುತ್ತೆ ಅಂದರೆ, ಆ ಪ್ಯಾಂಟಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ಕಾಲ್ಗೆ ಒಂದು ಪಾರ್ಟ್, ಇನ್ನೊಂದು ಕಾಲ್ಗೆ ಇನ್ನೊಂದು ಪಾರ್ಟ್. ಸೊ ಅ ಕಂಪ್ಲೀಟ್ ಕ್ಲಾದಿಂಗ್ನ ನಾವು ಟ್ರೌಸರ್ಸ್ ಅಂತಾನೆ ಹೇಳ್ತೀವಿ. ಲೈಕ್ವೈಸ್ ವಿತ್ ಜೀನ್ಸ್ ಆ್ಯಂಡ್ ಆಲ್ಸೋ ಗ್ಲಾಸಸ್ ಆರ್ ಸ್ಪೆಕ್ಟಿಕಲ್ಸ್. ಸೊ ಸ್ಪೆಕ್ಟಿಕಲ್ಸ್ ಅಂದರೆ ಕನ್ನಡಕ. ಈ ಕನ್ನಡಕ ಎರಡು ಲೆನ್ಸ್ ಇದ್ದೇ ಇರುತ್ತೆ, ಎರಡು ಕಣ್ಣಿಗೆ ಎರಡು ಲೆನ್ಸ್ ಇದ್ದೇ ಇರುತ್ತೆ. ಸೊ ವಿ ಕ್ಯಾನ್ ನೆವರ್ ಆಸ್ಕ್ ಫಾರ್ ಒನ್ ಲೆನ್ಸ್, ಆರ್ ನಾನು ಬರೀ ರೈಟ್ ಐಗೆ ಲೆನ್ಸ್ ಕೊಡಿ, ಆ ಥರ ಆಗಲ್ಲ. ಅ ಗ್ಲಾಸ್ ಇಸ್ ಅ ಸೆಟ್ ವಿತ್ ಟೂ ಲೆನ್ಸಸ್. ಆ ಟೂ ಲೆನ್ಸಸ್ ಇಟ್ ಈಸ್ ಫಾರ್ ಒನ್ ಪರ್ಸನ್ಸ್ ಸೆಟ್ ಆಫ್ ಐಸ್. ಸೊ ಇದನ್ನು ನಾವು ಯಾವತ್ತಿದ್ರೂ ಸ್ಪೆಕ್ಟೆಕಲ್ಸ್, ಗ್ಲಾಸಸ್ ಅಂತಾನೆ ಕರಿಬೇಕು. ಆ್ಯಂಡ್ ಈ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೋತಾರೆ, ಇವಾಗೆಲ್ಲ ಗಾಗಲ್ಸ್ ಅಂತ ಹೇಳ್ತಾರೆ, ಅದನ್ನ ಕೂಡ ಗಾಗಲ್ಸ್ ಪ್ಲೂರಲಲ್ಲೇ ಕರಿಬೇಕು. ಓಕೆ, ಬಿಕಾಸ್ ಅದನ್ನು ಯಾವತ್ತೂ ನಾವು ಸೆಪ್ರೇಟ್ ಆಗಿ ಹಾಕೋಕ್ಕಾಗಲ್ಲ. ಇಟ್ ಈಸ್ ಅ ಸೆಟ್ ಫಾರ್ ಟೂ ಐಸ್, ಅದನ್ನು ನಾವು ಪ್ಲೂರಲಲ್ಲೇ ಹೇಳಬೇಕಾಗುತ್ತೆ. ಕ್ಲಿಯರ್? ಸೊ ಈ ವರ್ಡ್ಸ್ಗೆ ಸಿಂಗ್ಯುಲರ್ ಇಲ್ಲ, ಇಟ್ ಈಸ್ ಆಲ್ವೇಸ್ to be used as plural only. Hope your doubt is cleared. Now, this is a simple understanding of singular to plural conversion. ಇದು ನಿಮಗೆ ಆದಷ್ಟು ಪ್ರಾಕ್ಟೀಸ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಒಂದು ಟೆಕ್ನಿಕ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ನಿಮ್ಮ ಸುತ್ತಮುತ್ತ ಯಾವ್ಯಾವ ವಸ್ತು ನೋಡ್ತೀರಾ, ಏನೇನು ನೋಡ್ತೀರಾ, ಅದೆಲ್ಲದಕ್ಕೂ ನೀವು ಒಂದು ವರ್ಡ್ ಅದಕ್ಕೇನು ಹೇಳ್ತೀರಾ ಅದನ್ನು ತಿಳ್ಕೊಂಡು try to convert it into plural. Just identify the name of any object or anything that you see and try to convert it to plural. It can be anything. Whatever you see, try to identify the name. And here is a small quiz to you. There are 10 fill in the blanks. You can answer
and leave your answers in the comment box below. This is just for your understanding. ಇದರಲ್ಲಿ ನಿಮ್ಮ ಆನ್ಸರ್ ರೈಟ್ ಇರಲಿ ಅಥವಾ ರಾಂಗ್ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಿ ಇನ್ ದ ಮೋಟೋ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ನಾಲೆಡ್ಜ್. ಓಕೆ, ಸೊ ನಮ್ಮ ಮೇನ್ ಉದ್ದೇಶ ಆಗಿರಬೇಕಾಗಿರೋದು ಎಷ್ಟು ಅರ್ಥ ಮಾಡ್ಕೋತಾ ಇದ್ದೀವಿ, ಎಷ್ಟು ಕಲಿತಾ ಇದ್ದೀವಿ. ಇದರಲ್ಲಿ ನಾವು ಸ್ಕೋರ್ ಮಾಡಿದ್ವಾ, ಕರೆಕ್ಟ್ ಇದೆಯಾ ತಪ್ಪಿದೆಯಾ, ದಟ್ ಇಸ್ ಸೆಕೆಂಡ್ರಿ. ಸೊ ಇಟ್ಸ್ ಅ ವೆರಿ ಸಿಂಪಲ್ 10 fill in the blanks. ಆ್ಯಂಡ್ ನಿಮ್ಗಲ್ಲಿ ಆಪ್ಷನ್ಸ್ ಇದೆ, ರೆಡ್ ಕಲರಲ್ಲಿರೋದು 2 ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ನಿಮ್ಮ ಪ್ರಕಾರ ಈ ಬ್ಲ್ಯಾಂಕಲ್ಲಿ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಆ್ಯಂಡ್ ನಾನು ರೈಟ್ ಆನ್ಸರ್ಸ್ನ ನೆಕ್ಸ್ಟ್ ವಿಡಿಯೋಲಿ ಖಂಡಿತ ಶೇರ್ ಮಾಡ್ತೀನಿ. ಓಕೆ, ಹೋಪ್ ಯು ಆಲ್ ಎಂಜಾಯ್ ಟುಡೇಸ್ ಕ್ಲಾಸ್ ಆ್ಯಂಡ್ ಯು ಲರ್ನ್ ಸಮಥಿಂಗ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್. ಆ್ಯಂಡ್ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಕೂಡ ತುಂಬ ವ್ಯಾಲ್ಯೂಬಲ್. ಆಲ್ಸೋ please do subscribe and click on the bell icon for notifications. Thank you so much, and Reshma here. Bye bye. See you in the next video.